ಇಲ್ಲಿ ಇಷ್ಟು ದಿನ ಮಳೆ ಬಂದಿದ್ದಲ್ಲ, ಇವತ್ತೇ ಮಳೆ ಬಂದಿದ್ದು ಅಂತ ನನ್ನ ಪ್ರಕಾರ ನಾನು ಭಾವಿಸ್ತೀನಿ. ಈ ಒಂದು 3 ದಿನದಲ್ಲಿ ತಮ್ಮನ್ನ ತಾವು ಇಲ್ಲಿ ತೊಡಗಿಸ್ಕೊಂಡು ತಮ್ಮ ಸಮಯವನ್ನ ಮೀಸಲಿಟ್ಟು ಇಲ್ಲಿಗೆ ಬಂದು ಎಲ್ಲರೂ ಕೂಡ ಕೃತಾರ್ಥರಾಗಿದ್ದೀರಾ. ಈ ಒಂದು ಸಮಯದಲ್ಲಿ ಹೇಳೋದೇನಪ್ಪ ಅಂದ್ರೆ ಆರ್ಯವೇಶ್ವಳ್ಳಿ ಅವರಿಗೆ ಬಹಳ ಚೆನ್ನಾಗಿ 3 ದಿನ ನಡೆದಿದೆ. ಈ ಒಂದು ಕಾರ್ಯಕ್ರಮ ಬರೀ 3 ದಿನದಲ್ಲ, ಒಂದು ತಿಂಗಳ ಕಾಲ ಪಾರಾಯಣ ಮಾಡಿದ್ರು ಕೇಳುವಂತ ಒಂದು ಕಾರ್ಯಕ್ರಮ ಇದು. ಆ ನಂತರದಲ್ಲಿ ಏನಪ್ಪ ಅಂತಂದ್ರೆ ಇದು ಒಂದೇ ಒಂದು ಕಾರ್ಯಕ್ರಮ 3 ದಿನ ಮಾಡಿ ಬಿಡೋವಂಥದ್ದು ಅಲ್ಲ. ಪ್ರತಿ ವರ್ಷ ಆಗ್ಬೋದು, ಪ್ರತಿ ತಿಂಗಳಿಗೊಮ್ಮೆ ಆಗ್ಬೋದು, ಯಾವತ್ತಾದ್ರೂ ಸರಿ ಒಂದು ದಿನ ಕೂಡ ನಾವು ಇದನ್ನ ಕೇಳ್ತಾ ಇದ್ರೆ ನಮ್ಮ ಧರ್ಮನ ಕೊಟ್ಟು ನಾವು ಬೇರೆ ಕಡೆ ಚಲಿಸುವಂತ ಅಥವಾ ಜರುಗುವಂತ ಒಂದು ತಪ್ಪು ಕೆಲಸವನ್ನ ನಾವು ಮಾಡಲ್ಲ. ಇದರಲ್ಲಿ ಹೆಚ್ಚಾಗಿ ಏನಪ್ಪಾ ಅಂತಂದ್ರೆ ನಾವು ಹಿರಿಯರು ಕೇಳೋದಲ್ಲ, ನಿಜಕ್ಕೂ ಇದು ಚಿಕ್ಕ ಚಿಕ್ಕ ಮಕ್ಕಳು ಅವ್ರ ಕಿವಿಯಲ್ಲಿ ಕೇಳ್ತಾ ಇದ್ರೆ ನಮ್ಮ ಧರ್ಮದವರು ಮಾಡಬೇಕಾದಿರ್ತಕ್ಕಂಥ ಕಾರ್ಯಕ್ರಮ ಯಾವುದು, ನಾವು ಮಾಡಬೇಕಾದ್ದೇನು, ನಮ್ಮ ತಂದೆ ಮಾಡಿರೋದೇನು, ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕಾಗಿರೋದೇನು. ಕೆಲವೆಲ್ಲ ಇವತ್ತಿನ ದಿನ ನಾವು ಮಕ್ಕಳಿಗೆ ಹೇಳಿದ್ರೆ ಅವ್ರು ಕೇಳೋದಿಲ್ಲ, ನಿನಗೇನು ಗೊತ್ತಾಗೋದಿಲ್ಲ, ಕೂತ್ಕೊಂಡು ಅಂತ ಮಟ್ಟಕ್ಕೆ ಬಂದಿದ್ದಾರೆ. ಯಾಕೆಂದ್ರೆ ಯೂಟ್ಯೂಬ್ ಫಾಲೋವರ್ಸ್ ಇರ್ತಾರೆ, ವಾಟ್ಸಪ್ ಅಲ್ಲಿ, ಸ್ಟೇಟಸ್ ಅಲ್ಲಿ, ಇನ್ಸ್ಟಾದಲ್ಲಿ ಎಲ್ಲ ನೋಡಿ ಇವತ್ತಿನ ದಿನ ಕೆಲವು ನಮ್ಮ ಹಳೆ ಪದ್ಧತಿಗಳಿಗೆ ನಾವು ಗುಡ್ ಬೈ ಹೇಳೋ ಅಂತ ಒಂದು ಕಾಲ ಸನ್ನಿಹಿತವಾಗಿದೆ. ಇಂಥ ಒಂದು ನಾವು ಪ್ರವಚನಗಳಲ್ಲಿ ನಾವು ಎಲ್ಲ ವಿಚಾರಗಳನ್ನ ತಿಳ್ಕೊಂಡಾಗ ಏನಪ್ಪಾ ಅಂತಂದ್ರೆ ನಾವು ಮತ್ತೆ ಅದನ್ನ ರೂಢಿಸ್ಕೋಬಹುದು. ನಮ್ಮ ಅಪ್ಪ ತಾತ ಹೇಳ್ತಿದ್ರು ಶುಭ ಅಂತಂತಂದ್ರೆ ಲಾಭ ಅಂತ ಮೊದಲನೇದು, ಹೇಳೋದಕ್ಕೆ ಎಚ್ಚರಿ ಅಂತ. ಅವ್ರು ಕೇಳಿದ ತಕ್ಷಣ ನನಗೆ ಫಸ್ಟ್ ಜ್ಞಾಪಕ ಬಂದಿದೆ ನಮ್ಮ ತಾತ, ನಮ್ಮ ಅಪ್ಪ. ನಿಜಕ್ಕೂ ಖುಷಿ ಆಯ್ತು. ಇಂಥ ಚಿಕ್ಕ ಚಿಕ್ಕ ವಿಚಾರಗಳನ್ನ ನಾವು ಮರಿತಿದೀವಲ್ಲ ಅಂತ. ನಾವು ಕೂಡ ಪ್ರತಿಯೊಂದು ರೂಢಿಯಲ್ಲಿ ಇಟ್ಕೊಳ್ಳುವಂಥದ್ದು ಕೆಲವೆಲ್ಲ ವಿಚಾರಗಳು ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಈ ಒಂದು 3 ದಿವಸದಲ್ಲಿ ನಾವೇನು ಶ್ರವಣ ಮಾಡಿದೀವಿ ಅದನ್ನೆಲ್ಲ ಕೂಡ ರೂಢಿಯಲ್ಲಿ ಇಟ್ಕೊಳ್ಳೋಣ. ರೂಢಿಯಲ್ಲಿ ಇಟ್ಕೊಂಡು ಇನ್ನು ಮುಂದಿನ ಪ್ರತಿ ಶುಕ್ರವಾರದಲ್ಲಿ ಇಷ್ಟು ದಿನದಲ್ಲಿ ನಾವು ಏನು ಮಾಡಿದೀವಿ, ಇನ್ನು ಮುಂದೆ ನಾವು ಏನು ಮಾಡಬಹುದು ಅನ್ನೆಲ್ಲ ಕೂಡ ರೂಢಿಸ್ಕೊಳ್ಳೋಣ ಅಂತ ಹೇಳ್ತಾ, ಆರ್ಯವೈಶ್ಯ ಅವರು ಇಷ್ಟಕ್ಕೆ ತಾವು ಸ್ಟಾಪ್ ಮಾಡಬಾರ್ದು. ಯಾಕೆಂತಂದ್ರೆ ನಮ್ಮ ಆರ್ಯವೈಶ್ಯ ಪರಂಪರೆಯ ಈ ಒಂದು ಚರಿತ್ರೆ ಮುಂದುವರೆದು ಮಕ್ಕಳಿಗೂ ದೊಡ್ಡವರಿಗೂ ಎಲ್ಲರೂ ಕೂಡ ತಿಳಿಸುವಂತ ಒಂದು ಕಾರ್ಯಕ್ರಮ ಆಗಲಿ. ಆ ನಂತರದಲ್ಲಿ ಅವರು ಈ ಒಂದು ಚರಿತ್ರೆ ಅಲ್ಲದೆ ಬೇರೆ ಯಾವ ಒಂದು ಚರಿತ್ರೆ ಆಗ್ಬೋದು, ನಮ್ಮ ಮನುಕುಲಕ್ಕೆ ಯಾವ ಒಂದು ಸೂಕ್ತವಾದ ಚರಿತ್ರೆಗಳಾಗ್ಬೋದು ಅಥವಾ ವಿಚಾರಗಳಾಗ್ಬೋದು ತಿಳಿಸೋದಕ್ಕೆ ರೆಡಿ ಇದ್ದಾರೆ ಅಂತಂದ್ರೆ ಆ ಒಂದು ವಿಚಾರಧಾರೆಯ ಕೂಡ ನಮ್ಮ ಈ ಒಂದು ಕನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಜರಗಲಿ ಅಂತ ಹೇಳ್ತಾ, ಈ ಒಂದು ಇಡೀ ತಂಡಕ್ಕೆ ನಮ್ಮ ಇಡೀ ಆರ್ಯವೈಶ್ಯ ಸಮುದಾಯದವರಿಂದ, ನಮ್ಮ ಕೊರಟಗೆರೆ ಆರ್ಯವೈಶ್ಯ ಸಮುದಾಯದವರಿಂದ ಮತ್ತು ಎಲ್ಲ ಅಂಗ ಸಂಸ್ಥೆಗಳು ಮತ್ತು ಆರ್ಯವೈಶ್ಯ ಮಂಡಳಿಯಾದಿಯಾಗಿ ಎಲ್ಲರ ಕಡೆಯಿಂದಲೂ ಕೂಡ ಇವರು ಕೃತಾರ್ಥರಾಗಿರೋಣ, ಇವರಿಗೆ ಒಂದು ಥ್ಯಾಂಕ್ಸ್ ಅನ್ನ ಹೇಳೋಣ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಜೈ ವಾಸವಿ.